ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಪಟ್ಟದ ಕತ್ತಿ ಸೇರಿದಂತೆ ಅರಮನೆಯ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಕೋಡಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿಯ ಮೆರವಣಿಗೆಯಲ್ಲಿ ಪಟ್ಟದ ಆನೆ, ಕುದುರೆ, ಒಂಟೆ, ಹಸು ಕೂಡ ಭಾಗಿಯಾಗಿದೆ. ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರಿಂದ ಪೂಜೆಯನ್ನ ಮಾಡಲಾಗ್ತಾ ಇದೆ. ಅರಮನೆ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಯಾವ ರೀತಿಯಾಗಿ ಕಳೆಗಟ್ಟಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅರಮನೆಯ ಈ ಆಯುಧಗಳಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗತ್ತೆ. ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಪಟ್ಟದ ಕತ್ತಿ ಸೇರಿದಂತೆ ಅರಮನೆ ಆಯುಧಗಳಿಗೆ ವಿಶೇಷವಾಗಿ ಈ ಪೂಜೆಯನ್ನು ನೆರವೇರಿಸಲಾಗತ್ತೆ. ಅರಮನೆ ಕೋಡಿ ಸೋಮೇಶ್ವರ ದೇವಸ್ಥಾನದಿಂದ ಮೆರವಣಿಗೆಯನ್ನು ನಡೆಸಲಾಗತ್ತೆ. ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿಯ ಮೆರವಣಿಗೆಯನ್ನು ಮಾಡಲಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮೆರವಣಿಗೆಯಲ್ಲಿ ಪಟ್ಟದ ಆನೆ ಮತ್ತು ಕುದುರೆ, ಒಂಟೆ, ಹಸು ಕೂಡ ಭಾಗಿಯಾಗಿದ್ದಾವೆ. ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರಿಂದ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಅರಮನೆ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಈ ಅರಮನೆ ಕಲ್ಯಾಣ ಮಂಟಪ ಯಾವ ರೀತಿಯಾಗಿ ಜಗಮಗಿಸ್ತಾ ಇದೆ ಅನ್ನೋದನ್ನು ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಅರಮನೆ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಹೇಗೆ ಆಯುಧಗಳಿಗೆ ನಾವು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲೂ ಕೂಡ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಅರಮನೆಯಲ್ಲೂ ಕೂಡ ಈ ಹಳೆ ಕಾಲದಲ್ಲಿ ಎಲ್ಲ ಇಟ್ಕೊಂಡಿದ್ರಲ್ಲ ಕತ್ತಿಗಳು, ಅವೆಲ್ಲವನ್ನೂ ಕೂಡ ಇಟ್ಟು ಅದಕ್ಕೆ ಹೂ ಹಾಕಿ ಅಲಂಕಾರವನ್ನು ಮಾಡಿ ಅದಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಹಿಂದಿನಿಂದಲೂ ಕೂಡ ಬಂದಿರುವಂತಹ ಸಂಪ್ರದಾಯವನ್ನು ಚಾಚೂ ತಪ್ಪದೆ ಎಲ್ಲವನ್ನೂ ಕೂಡ ಇಲ್ಲಿ ಇಟ್ಟು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ. ಹಳೆಯ ಕಾಲದಲ್ಲಿ ಈ ಕತ್ತಿ ಎಲ್ಲ ಇಟ್ಕೊಂಡು ಈ ಯುದ್ಧವನ್ನು ಮಾಡ್ತಾಯಿದ್ರು ಅವಾಗ. ಬಟ್ ಈಗೆಲ್ಲ ಯುದ್ಧ ಎಲ್ಲ ನಿಂತೋಗ್ಬಿಟ್ಟಿದೆ ಬಿಡಿ. ರಾಜರು ಯುದ್ಧ ಮಾಡೋದು ನಿಂತೋಗ್ಬಿಟ್ಟಿದೆ. ಬಟ್ ಬಾರ್ಡ್ರಲ್ಲಿ ಯುದ್ಧ ಆಗತ್ತೆ. ಬಟ್ ರಾಜರು ಯುದ್ಧ ಮಾಡೋದು ಸದ್ಯಕ್ಕೆ ಎಲ್ಲೂ ಕೂಡ ನಡೆಯೋದಿಲ್ಲ. ಈಗ ಆ ಆಯುಧಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ರಲ್ಲ ಈ ಹಿಂದೆ ಮಹಾರಾಜರು ಕಾಲದಲ್ಲಿ, ಮಹಾರಾಜರು ಏನು ಕತ್ತಿಯನ್ನು ಇಟ್ಕೊಂಡು ಈಟಿಯನ್ನು ಇಟ್ಕೊಂಡು ಎಲ್ಲ ಯುದ್ಧಕ್ಕೆ ಸನ್ನದ್ಧರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಯುದ್ಧದಲ್ಲಿ ಬಳಕೆ ಮಾಡ್ತಾ ಇರುವಂತಹ ವಸ್ತುಗಳೆಲ್ಲವನ್ನೂ ಕೂಡ ಇಟ್ಟು ಪೂಜೆಯನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಅರಮನೆ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕೃಷ್ಣದತ್ತ ಚಾಮರಾಜ ಒಡೆಯರವರು ಕೂಡ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಯದುವೀರ್ ಒಡೆಯರವರು ಅಂದರೆ 10 ಗಂಟೆಯ ನಂತರ ಸಮಯ ಇರುವಂತಹ ಹಿನ್ನೆಲೆಯಲ್ಲಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಅರಮನೆ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ಒಂದು ಕಡೆ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಇವತ್ತು ಹೇಗೆ ನಡೀತಾ ಇದೆ ದಸರಾ ಹಬ್ಬದ ಆಚರಣೆ ಮೈಸೂರಿನಲ್ಲಿ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಮೈಸೂರು ಖಾಸಗಿ ಅರಮನೆಯಲ್ಲಿ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಸಾಮಾನ್ಯವಾಗಿ ನಾಡಿನಾದ್ಯಂತ ಆಯುಧ ಪೂಜೆಯನ್ನ ತಾವು ಒತ್ತಿ ಬೆಳೆಯುವಂತ ನೇಗಿಲು ಮತ್ತೆ ವಸ್ತುಗಳು ಸೇರಿದಂತೆ ಆಯುಧ ಏನು ವಾಹನಗಳಿಗೆ ಪೂಜೆಯನ್ನ ಮಾಡೋದು ಪ್ರತೀತಿ. ಆದ್ರೆ ಇದು ಮೈಸೂರಿನಲ್ಲಿ ಮಾತ್ರ ಇದು ವಿಭಿನ್ನ.
ರಾಜ ಮಹಾರಾಜರ ಕಾಲದಿಂದ ತಲತಲಾಂತರದಿಂದ ನಡ್ಕೊಂಡು ಬಂದಂತಹ ಪ್ರತೀತಿ ಏನಂದ್ರೆ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ರಾಜರು ಯುದ್ಧಕ್ಕೆ ಬಳಸ್ತಾ ಇದ್ದಂತಹ ವಸ್ತುಗಳಿರ್ಬೋದು, ಕಾಸಾ ಆಯುಧಗಳಿರ್ಬೋದು, ಜೊತೆಗೆ ಪಟ್ಟದ ಕತ್ತಿ, ಪಟ್ಟದ ಕುದುರೆ, ಪಟ್ಟದ ಆನೆ, ಪಟ್ಟದ ಒಂಟೆ, ಪಟ್ಟದ ಹಸು ಇವುಗಳಿಗೆ ಪೂಜೆಯನ್ನ ಸಲ್ಲಿಸುವಂತದ್ದು ವಾಡಿಕೆ. ಅರಮನೆಯ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಈ ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆ, ಪಟ್ಟದ ಕತ್ತಿ ಇವೆಲ್ಲವನ್ನ ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಹೋಗಿ ಅಲ್ಲಿ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಅವುಗಳಿಗೆ ಪೂಜೆಯನ್ನ ಸಲ್ಲಿಸಿದ ನಂತರ ಮೈಸೂರಿನ ಅಂಬಾವಿಲಾಸ ಅರಮನೆಯ ಕಲ್ಯಾಣ ಮಂಟಪಕ್ಕೆ ಅವುಗಳನ್ನ ತರಲಾಗತ್ತೆ. ತಂದು ಇದೀಗ ಯದುವೀರ್ ಕೃಷ್ಣರಾಜ ಒಡೆಯರ್ ಅವರು ಅವುಗಳಿಗೆ ಕಾಸಾ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಮೈಸೂರಿನ ಅರಮನೆಯ ಒಳಭಾಗದಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪದ ಆವರಣದಲ್ಲಿ ಮೈಸೂರಿನ ರಾಜವಂಶಸ್ಥರು ಬಳಸಲಾಗ್ತಾ ಇದ್ದಂತಹ ವಸ್ತುಗಳನ್ನ ಅಲ್ಲಿ ಒಂದು ಕಡೆ ಜೋಡಿಸಲಾಗತ್ತೆ. ಅವುಗಳನ್ನ ನಾವು ಕಾಸಾ ಆಯುಧಗಳು ಅಂತೇಳಿ ಬಳಸ್ತೇವೆ. ಆ ಕಾಸಾ ಆಯುಧಗಳಿಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಸುವ ಮೂಲಕವಾಗಿ ಈ ಆಯುಧ ಪೂಜೆಯನ್ನ ಆಯುಧ ಪೂಜೆಯನ್ನ ನಡೆಸಲಾಗ್ತದೆ. ಬೆಳಗ್ಗೆಯಿಂದ ಚಂಡಿಕಾ ಹೋಮ ಕೂಡ ಇಲ್ಲಿ ಅರಮನೆಯ ಅಂಗಳದಲ್ಲಿ ಜರುಗಿದೆ. ಅದಾದ ಬಳಿಕ ಏನು ಕಾಸಾ ಆಯುಧಗಳಿಗೆ ಇದೀಗ ಯದುವೀರ್ ಅವರು ಪೂಜೆಯನ್ನ ನೆರವೇರಿಸಲಾಗ್ತಾ ಇರುವಂತದ್ದು. ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಯಾವ ರೀತಿಯಾಗಿ ಮನೆಗಳಲ್ಲಿ ಇದ್ದಂತಹ ಒಂದಷ್ಟು ಚಾಕು, ಕತ್ತಿಗಳಿಗೆ ಹೇಗೆ ನಾವು ಪೂಜೆ ಮಾಡ್ತೀವೋ ಮನೆಗಳಲ್ಲಿ, ಅದೇ ರೀತಿಯಾಗಿ ವಾಹನಗಳಿಗೆ ಯಾವ ರೀತಿಯಾಗಿ ಪೂಜೆ ಮಾಡ್ತೀವೋ ಅದೇ ರೀತಿಯಲ್ಲೂ ಕೂಡ ಅರಮನೆಯಲ್ಲೂ ಕೂಡ ಈ ಬಳಕೆ ಮಾಡಿಕೊಳ್ಳುವಂತಹ ಕಾರುಗಳಿಗೂ ಕೂಡ ಆ ಪೂಜೆಯನ್ನು ಮಾಡಲಾಗತ್ತೆ. ಪ್ರತಿ ಮನೆಯಲ್ಲೂ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಅರಮನೆಯಲ್ಲೂ ಕೂಡ ವಿಶೇಷವಾಗಿ ಪೂಜೆ ಕೈಂಕರ್ಯವನ್ನು ನೆರವೇರಿಸಲಾಗ್ತಾ ಇದೆ. ಇನ್ನು ಬಹಳ ಇತಿಹಾಸ ಇದೆ ಈ ಒಂದು ಆಯುಧ ಪೂಜೆಗೆ.